Hi students, welcome back to Political Science class and Indian Constitution class. BA, BCom, BSc ಪ್ರಥಮ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಜೊತೆಗೆ BA ತೃತೀಯ ಸೆಮಿಸ್ಟರ್ದಲ್ಲಿ ಜೊತೆಗೆ PUC ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಹೃದಯಪೂರ್ವಕವಾಗಿ ರಾಜ್ಯಶಾಸ್ತ್ರ ಮತ್ತು ಭಾರತ ಸಂವಿಧಾನ ವರ್ಗಕ್ಕೆ ಸ್ವಾಗತವನ್ನು ಕೋರ್ತಾ ಆತ್ಮೀಯ ವಿದ್ಯಾರ್ಥಿಗಳ ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳ ಕುರಿತು ನಾವು ತಿಳಿದುಕೊಂಡಿದ್ದೇವೆ. ಅದೇ ಭಾಗದಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಕೇಂದ್ರ ಕಾರ್ಯಾಂಗದಲ್ಲಿ ಬರುವಂಥ ಪ್ರಮುಖ ಅಂಶ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂಥ ಪ್ರಮುಖ ವಿಷಯಘಟ್ಟ ವಿದ್ಯಾರ್ಥಿಗಳೇ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಅಂದರೆ ಕೇಂದ್ರ ಮಂತ್ರಿ ಮಂಡಲದ ಕುರಿತು ನಾವು ತಿಳ್ಕೊಬೇಕಾಗಿದೆ. ಅಂದರೆ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿಮಂಡಲ ಅಂತೀವಿ. ಅದಕ್ಕೆ ನಾವು ಸಿಂಪಲ್ ಆಗಿ ಕೇಂದ್ರ ಮಂತ್ರಿ ಮಂಡಲದ ಕುರಿತು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ವಿದ್ಯಾರ್ಥಿಗಳೇ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ ಕೂಡಲೇ ಕೇಂದ್ರ ಮಂತ್ರಿ ಮಂಡಲ ಅಂದ ಕೂಡಲೇ ನಾವು ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ. ಈ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಪೀಠಿಕೆ ಅಥವಾ ಪ್ರಸ್ತಾವನೆ ಬಗ್ಗೆ ಸ್ವಲ್ಪ ನೋಡಬೇಕಾಗ್ತದೆ, ಖಂಡಿತವಾಗಿ ನೋಡೋಣ. ತದನಂತರ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಕೇಂದ್ರ ಮಂತ್ರಿ ಮಂಡಲ ಅಥವಾ ಕ್ಯಾಬಿನೆಟ್ ಅಂತ ಕರಿತೀವಿ, ಕೇಂದ್ರ ಮಂತ್ರಿ ಮಂಡಲ ಅಥವಾ ಸಚಿವ ಸಂಪುಟ ಅಂತ ಕರಿತೀವಿ, ಕೇಂದ್ರ ಮಂತ್ರಿ ಮಂಡಲದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ಕೇಂದ್ರ ಮಂತ್ರಿ ಮಂಡಲದ ಅಧಿಕಾರ ಕಾರ್ಯಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ 5 ರೀತಿಯ ಅಧಿಕಾರ ಕಾರ್ಯಗಳನ್ನು ಕಾಣ್ತೀವಿ. ಒಂದು, ಫಾರ್ಮುಲೇಷನ್ ಆಫ್ ಪಾಲಿಸಿ, ಸರ್ಕಾರದ ನೀತಿ ರಚನೆ ಅಂತ ಬರ್ತದೆ. ಎರಡನೇದಾಗಿ ಕಂಟ್ರೋಲ್ ಓವರ್ ದ ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಮೇಲೆ ನಿಯಂತ್ರಣ. ಮೂರನೇದಾಗಿ ಕಂಟ್ರೋಲ್ ಓವರ್ ದಿ ಫೈನಾನ್ಸ್, ಹಣಕಾಸಿನ ಮೇಲೆ ನಿಯಂತ್ರಣ. ನಾಲ್ಕನೇದಾಗಿ ಕೋಆರ್ಡಿನೇಷನ್, ಹೊಂದಾಣಿಕೆ. ಐದನೇದಾಗಿ ಕಂಟ್ರೋಲ್ ಓವರ್ ಅಪಾಯಿಂಟ್ಮೆಂಟ್ಸ್, ಕಂಟ್ರೋಲ್ ಓವರ್ ದಿ ಅಪಾಯಿಂಟ್ಮೆಂಟ್ಸ್. ಅರ್ಥ ಆಯ್ತು ರೀ, ಕಂಟ್ರೋಲ್ ಓವರ್ ಅಪಾಯಿಂಟ್ಮೆಂಟ್ಸ್ ಅಂತ ಕರಿತೀವಿ, ಅಥವಾ ಕಂಟ್ರೋಲ್ ಓವರ್ ದಿ ಅಪಾಯಿಂಟ್ಮೆಂಟ್ಸ್, ನೇಮಕಾತಿ ಮೇಲೆ ನಿಯಂತ್ರಣ. ಹೀಗೆ ಪ್ರಮುಖವಾಗಿ ವಿದ್ಯಾರ್ಥಿಗಳ 5 ರೀತಿಯ ಕೇಂದ್ರ ಮಂತ್ರಿ ಮಂಡಲದ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳ್ಕೊಳ್ತೀವಿ. ಅವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ಹಾಗಾದರೆ ನಾವು ಕೇಂದ್ರ ಮಂತ್ರಿ ಮಂಡಲ ಅಂದ ಕೂಡಲೇ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಕೇಂದ್ರದಲ್ಲಿ ಬರುವಂಥ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್, ಕೇಂದ್ರದಲ್ಲಿ ಬರುವಂಥ ಕೇಂದ್ರ ಮಂತ್ರಿ ಮಂಡಲದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಹಾಗಾದರೆ ಸ್ವಲ್ಪ ಅದರ ಪೀಠಿಕೆ, ಅದರ ಪ್ರಸ್ತಾವನೆ ಬಗ್ಗೆ ಸ್ವಲ್ಪ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳು. ಇಂಟ್ರೊಡಕ್ಷನ್. ಇಲ್ಲಿ ಕೇಂದ್ರ ಮಂತ್ರಿ ಮಂಡಲ ಅಂದ ಕೂಡಲೇ ಭಾರತ ದೇಶ ಏನಪ್ಪ ವಿದ್ಯಾರ್ಥಿಗಳೇ ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಹೊಂದಿರುವಂಥ ರಾಷ್ಟ್ರ ಆಗ್ಯದ. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವವನ್ನು ಭಾರತ ದೇಶ ಇಂಗ್ಲೆಂಡ್ ದೇಶದ ವೇಸ್ಟ್ ಮಿನಿಸ್ಟರ್ ಪದ್ಧತಿ ಅಂತ ಏನಪ್ಪ ತೆಗೆದುಕೊಂಡದ. ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ ಇದು ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಹೊಂದಿರುವಂಥ ರಾಷ್ಟ್ರ ಭಾರತ ದೇಶ ಆಗ್ಯದ. ಹೀಗಾಗಿ ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಹೊಂದಿರುವಂಥ ರಾಷ್ಟ್ರ ಭಾರತ ದೇಶ ಆಗಿರುವುದರಿಂದ ಇಲ್ಲಿಯೂ ಕೂಡ ನಾವು ಪ್ರಮುಖವಾಗಿ 2 ರೀತಿಯ ಅಂಶಗಳನ್ನು ಕಾಣ್ತೀವಿ. ಒಂದು ನಾಮಮಾತ್ರ ಕಾರ್ಯಾಂಗ, ಇನ್ನೊಂದು ನೈಜ ಕಾರ್ಯಾಂಗ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಯವರು ಗುರುತಿಸಿಕೊಳ್ತಾರೆ. ನಿಜವಾದ ಅಥವಾ ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಯಾರು ಗುರುತಿಸಿಕೊಳ್ತಾರಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿಮಂಡಲ ವರ್ಗ. ಹೀಗಾಗಿ ಕೇಂದ್ರ ಮಂತ್ರಿ ಮಂಡಲದ ಜೀವಾಳವಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂತಂದ್ರೆ ಮಂತ್ರಿಮಂಡಲ, ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯ ಮಂತ್ರಿಮಂಡಲ. ಅಂದರೆ ಕೇಂದ್ರದಲ್ಲಿ ಕೂಡ ಒಂದು ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿ ಒಳಗೊಂಡಂಥ ಮಂತ್ರಿಮಂಡಲ ಇರಬೇಕೆಂದು, ತದನಂತರ ರಾಷ್ಟ್ರಪತಿಗೆ ಸಲಹೆಗಳನ್ನು, ಸೂಚನೆಗಳನ್ನು, ಮಾರ್ಗದರ್ಶನ ಕೊಡಲಿಕ್ಕೆ ಎಂದು ಕೇಂದ್ರ ಮಂತ್ರಿಮಂಡಲ ಇರಬೇಕೆನ್ನುವ ಸಂದೇಶವನ್ನು ಭಾರತ ಸಂವಿಧಾನದ 74ನೇ ವಿಧಿ ಸ್ಪಷ್ಟಪಡಿಸ್ತದೆ. ಭಾರತ ಸಂವಿಧಾನದ 74ನೇ ವಿಧಿ ಏನು ಹೇಳೋದಪ್ಪ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಸಲಹೆಗಳನ್ನು, ಸೂಚನೆಗಳನ್ನು, ಮಾರ್ಗದರ್ಶನ ಕೊಡುವ ದೃಷ್ಟಿಕೋನ ಇಟ್ಕೊಂಡು ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿಮಂಡಲ ವರ್ಗ, ಕೇಂದ್ರ ಮಂತ್ರಿಮಂಡಲ ವರ್ಗ ಇರಬೇಕೆನ್ನುವ ಸಂದೇಶವನ್ನು ಸಾರುತ್ತದೆ 74ನೇ ವಿಧಿ. ಅರ್ಥ ಆಯ್ತು. ಹಾಗೆಯೇ ಕೇಂದ್ರ ಮಂತ್ರಿಮಂಡಲದಲ್ಲಿರುವಂಥ ಪ್ರಮುಖವಾಗಿ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯ ಸಲಹೆಗಳನ್ನು, ಸೂಚನೆಗಳನ್ನು, ಮಾರ್ಗದರ್ಶನಗಳನ್ನು ಪಡೆದುಕೊಂಡು ಪ್ರಧಾನಮಂತ್ರಿಯ ಮಂತ್ರಿಮಂಡಲವನ್ನು ಜೊತೆಗೆ ಇನ್ನುಳಿದ ಕೇಂದ್ರ ಮಂತ್ರಿಮಂಡಲದ ಮಂತ್ರಿವರ್ಗವನ್ನು ಪ್ರಧಾನಮಂತ್ರಿಯ ಸಲಹೆಯನ್ನು ಪಡೆದುಕೊಂಡು ಭಾರತದ ರಾಷ್ಟ್ರಪತಿಯವರು ಏನಪ್ಪ ಅಂದ್ರೆ ನೇಮಕ ಮಾಡ್ತಾರೆ ಅನ್ನುವ ಸಂದೇಶವನ್ನು 75ನೇ ವಿಧಿ ಸ್ಪಷ್ಟಪಡಿಸ್ತದೆ. 75ನೇ ವಿಧಿ ಏನು ಸ್ಪಷ್ಟಪಡಿಸ್ತದಪ್ಪ ಅಂತಂದ್ರೆ ಪ್ರಧಾನಮಂತ್ರಿಗೆ ಅನುಕೂಲ ಆಗಲಿಕ್ಕೆ, ಪ್ರಧಾನಮಂತ್ರಿಗೆ ಇನ್ನುಳಿದ ಮಂತ್ರಿಮಂಡಲವನ್ನು ಮತ್ತು ಪ್ರಧಾನಮಂತ್ರಿಗೆ ಸಹಾಯಕಾರಿಯಾಗಲಿಕ್ಕೆ ಇನ್ನುಳಿದ ಮಂತ್ರಿವರ್ಗವನ್ನು ನೇಮಕ ಮಾಡುವಂಥ ಕೆಲಸ ಕಾರ್ಯವನ್ನು ಯಾರು ಮಾಡ್ತಾರಪ್ಪ ಅಂದರೆ ಭಾರತದ ರಾಷ್ಟ್ರಪತಿಯವರು ಮಾಡ್ತಾರೆ. ಅದು ವಿಶೇಷವಾಗಿ ಪ್ರಧಾನಮಂತ್ರಿಯ ಸೂಚನೆ,
ಪ್ರಧಾನಮಂತ್ರಿಯ ಸಲಹೆಯನ್ನು ಪಡ್ಕೊಂಡು ಭಾರತ ಸಂವಿಧಾನದಲ್ಲಿ ಭಾರತದ ರಾಷ್ಟ್ರಪತಿಯವರು ಏನಪ್ಪ ಅಂತಂದ್ರೆ ಪ್ರಧಾನಮಂತ್ರಿಯ ಸಲಹೆ ಸೂಚನೆಗಳ ಆಧಾರದ ಮೇಲೆ ಇನ್ನುಳಿದ ಮಂತ್ರಿಮಂಡಲವನ್ನು ಇನ್ನುಳಿದ ಮಂತ್ರಿವರ್ಗವನ್ನು ಕೇಂದ್ರ ಮಂತ್ರಿಮಂಡಲದಲ್ಲಿ ನೇಮಕ ಮಾಡುವಂಥ ಜವಾಬ್ದಾರಿ ಇರ್ತದೆ ಅನ್ನೋದನ್ನು ಭಾರತ ಸಂವಿಧಾನದ 75ನೇ ವಿಧಿ ಸ್ಪಷ್ಟಪಡಿಸ್ತದೆ. ಹೀಗಾಗಿ ಕೇಂದ್ರ ಮಂತ್ರಿಮಂಡಲ ಕೇವಲ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅಷ್ಟೇ ಇದ್ದ ಸಾಲದು. ಪ್ರಧಾನಮಂತ್ರಿ ಕೆಳಗೆ ಇರುವಂಥ ಮಂತ್ರಿಮಂಡಲದ ಪಾತ್ರ ಕೂಡ ಅತ್ಯಂತ ಅವಿಸ್ಮರಣೀಯ ಆಗಿದೆ. ಹೀಗಾಗಿ ವಿದ್ಯಾರ್ಥಿಗಳೇ, ಕೇಂದ್ರ ಮಂತ್ರಿಮಂಡಲವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಜಂಬೋ ಮಂತ್ರಿವರ್ಗ ಎಂದು ಕೂಡ ಕರೀತಾರೆ. ಜೊತೆಗೆ ಏರ್ಬಸ್ ಮಂತ್ರಿವರ್ಗ ಎಂದು ಕೂಡ ಕರೀತಾರೆ. ಯಾಕಂದ್ರೆ ಕೇಂದ್ರ ಮಂತ್ರಿಮಂಡಲ ವರ್ಗ ಅತ್ಯಂತ ದೊಡ್ಡ ಮಂತ್ರಿಮಂಡಲವಾಗಿದೆ, ಅತ್ಯಂತ ವಿಶಾಲವಾದ ಮಂತ್ರಿಮಂಡಲ ಆಗಿದೆ. ಹೀಗಾಗಿ ನಾವು ಕೇಂದ್ರ ಮಂತ್ರಿಮಂಡಲದ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಆನೆ ಗಾತ್ರದ ಮಂತ್ರಿವರ್ಗ ಗೊತ್ತಿರಬೇಕು. ಆನೆ ಗಾತ್ರದ ಅಂದರೆ ಜಂಬೋ ಮಂತ್ರಿವರ್ಗ ಎಂದು, ಆನೆ ಗಾತ್ರದ ಮಂತ್ರಿವರ್ಗ ಎಂದು, ತದನಂತರ ಇನ್ನೊಂದೇನಪ್ಪ ಅಂದರೆ ಏರ್ಬಸ್ ಮಂತ್ರಿವರ್ಗ ಎಂದು ಕೂಡ ಕರೆಯುತ್ತಾರೆ. ಏರ್ಬಸ್ ಮಂತ್ರಿವರ್ಗ ಎಂದು ಕೂಡ ಏರ್ಬಸ್ ಮಂತ್ರಿವರ್ಗ ಎಂದು ಕೂಡ ಕರೆಯುತ್ತಾರೆ. ಏರ್ಬಸ್ ಮಂತ್ರಿವರ್ಗ ಎಂದು ಕೂಡ ಕರೀತಾರೆ. ಜಂಬೋ ಮಂತ್ರಿವರ್ಗ ಎಂದು ಕೂಡ, ಆನೆ ಗಾತ್ರದ ಮಂತ್ರಿವರ್ಗ ಎಂದು ಕೂಡ, ಜೊತೆಗೆ ಏರ್ಬಸ್ ಮಂತ್ರಿವರ್ಗ ಎಂದು ಕೂಡ ಕರೆಯುತ್ತಾರೆ. ಕೇಂದ್ರ ಮಂತ್ರಿಮಂಡಲದ ವರ್ಗವನ್ನು ಜಂಬೋ ಅಥವಾ ಆನೆ ಗಾತ್ರದ ಮಂತ್ರಿವರ್ಗ ಎಂದು, ಏರ್ಬಸ್ ಗಾತ್ರದ ಮಂತ್ರಿವರ್ಗ ಎಂದು ಕೂಡ ಕರೀತಾರೆ. ಅಂದರೆ ಕೇಂದ್ರ ಮಂತ್ರಿಮಂಡಲ ಅಷ್ಟೊಂದು ವಿಶಾಲ ಮತ್ತು ವಿಸ್ತಾರವಾಗಿರುವಂಥ ದೊಡ್ಡ ಗಾತ್ರವನ್ನು ಹೊಂದಿರುವಂಥ ಮಂತ್ರಿಮಂಡಲ ವರ್ಗವಾಗಿದೆ. ಇಲ್ಲಿ ಕೇಂದ್ರ ಮಂತ್ರಿಮಂಡಲ ವರ್ಗದಲ್ಲಿ ನಾವು ಪ್ರಮುಖವಾಗಿ 3 ರೀತಿಯ ಮಂತ್ರಿವರ್ಗವನ್ನು ಕಾಣ್ತೀವಿ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿವರ್ಗ ಅಂತ ಬರ್ತದೆ, ರಾಜ್ಯ ದರ್ಜೆಯ ಮಂತ್ರಿವರ್ಗ ಅಂತ ಬರ್ತದೆ, ಉಪಮಂತ್ರಿವರ್ಗ ಅಂತ ಬರ್ತದೆ. ಹೀಗೆ ಕೇಂದ್ರ ಮಂತ್ರಿಮಂಡಲ ವರ್ಗ ಪ್ರಮುಖವಾಗಿ 3 ಮಂತ್ರಿವರ್ಗವನ್ನು ಒಳಗೊಂಡಿರ್ತದೆ. 3 ಮಂತ್ರಿವರ್ಗ, ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿವರ್ಗ, 3 ಮಂತ್ರಿವರ್ಗ, ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿವರ್ಗ, ಕ್ಯಾಬಿನೆಟ್ ದರ್ಜೆಯ ಮಂತ್ರಿವರ್ಗ, ಎರಡು ರಾಜ್ಯ ದರ್ಜೆ, ಅದು ಸ್ವತಂತ್ರ ಇರ್ಬೋದು, ಯಾವುದಿರ್ಬೋದು, ರಾಜ್ಯ ದರ್ಜೆಯ ಮಂತ್ರಿವರ್ಗ, 3 ಉಪಮಂತ್ರಿವರ್ಗ. ಏನು ಹೇಳ್ರಿ? ಉಪಮಂತ್ರಿವರ್ಗ. ಹೀಗೆ ಪ್ರಮುಖವಾಗಿ ಕೇಂದ್ರ ಮಂತ್ರಿಮಂಡಲ ವರ್ಗ 3 ದರ್ಜೆಯ ಮಂತ್ರಿವರ್ಗವನ್ನು ಹೊಂದಿರ್ತೈತಿ. ಒಂದು ಪ್ರಮುಖವಾಗಿ ಬರುವಂಥ ಮಂತ್ರಿವರ್ಗ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಸೆಕೆಂಡ್ ಒನ್ ಸ್ಟೇಟ್ ಮಿನಿಸ್ಟರ್ಸ್, ಥರ್ಡ್ ಒನ್ ಡೆಪ್ಯೂಟಿ ಮಿನಿಸ್ಟರ್ಸ್. 3 ಕ್ಲಾಸಿಫಿಕೇಷನ್ಸ್ ಆಫ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೇಂದ್ರ ಮಂತ್ರಿವರ್ಗ ಪ್ರಮುಖವಾಗಿ 3 ರೀತಿಯ ಮಂತ್ರಿವರ್ಗಗಳು ಹೊಂದಿರುತ್ತದೆ. ಕ್ಯಾಬಿನೆಟ್ ದರ್ಜೆಯ ಮಂತ್ರಿವರ್ಗ, ರಾಜ್ಯ ದರ್ಜೆಯ ಮಂತ್ರಿವರ್ಗ, ತದನಂತರ ಇನ್ನೊಂದು ಉಪಮಂತ್ರಿ ವರ್ಗ. ಹೀಗೆ ಕೇಂದ್ರ ಮಂತ್ರಿಮಂಡಲ ಮಂತ್ರಿವರ್ಗವನ್ನು ಒಳಗೊಂಡಿರ್ತದೆ ವಿದ್ಯಾರ್ಥಿಗಳೇ. ಹೀಗಾಗಿ ಕೇಂದ್ರದಲ್ಲಿ ಆಡಳಿತ ವ್ಯವಸ್ಥೆ ಬಗ್ಗೆ ಸುವ್ಯವಸ್ಥೆ ನೀಡಬೇಕಾದ್ರೆ ಕೇಂದ್ರ ಮಂತ್ರಿಮಂಡಲ ಪಾತ್ರ ಅತ್ಯಂತ ಅವಿಸ್ಮರಣೆ ಆಗ್ಯದ. ಹಾಗಾದರೆ ಕೇಂದ್ರ ಮಂತ್ರಿಮಂಡಲದ ಅಧಿಕಾರ ಕಾರ್ಯಗಳು ಏನದವು ಅಂತ ನಾವು ನೋಡಬೇಕಾಗುತ್ತದೆ. ಜೊತೆಗೆ ಕೇಂದ್ರ ಮಂತ್ರಿಮಂಡಲವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಒಳವೃತ್ತವಾಗಿರುವ ಕ್ಯಾಬಿನೆಟ್ ಸರ್ಕಾರದ ಅತ್ಯಂತ ಪ್ರಬಲ ಅಂಗವಾಗಿದ್ದು ಸರ್ಕಾರದ ನೀತಿ ರಚನೆಯ ಅಯಸ್ಕಾಂತ ಚಕ್ರದೊಳಗಿನ ಚಕ್ರ ಎಂದು ಕರೆದಿದ್ದಾರೆ. ಅಂದರೆ ಕೇಂದ್ರದ ಕ್ಯಾಬಿನೆಟ್ ಏನಪ್ಪ ಅಂತಂದ್ರೆ ಅಯಸ್ಕಾಂತ ಚಕ್ರದೊಳಗಿನ ಚಕ್ರ ಎಂದು ಕರೆದಿದ್ದಾರೆ. ಕೇಂದ್ರ ಮಂತ್ರಿಮಂಡಲ ವರ್ಗ ಅತ್ಯಂತ ಪ್ರಬಲ ಮತ್ತು ಪ್ರಭಾವಶಾಲಿ, ಅತ್ಯಂತ ಬಲಿಷ್ಠ ಶಾಲೆಯಾಗಿ ಗುರುತಿಸಿಕೊಂಡದ ಕೇಂದ್ರ ಮಂತ್ರಿಮಂಡಲ. ಹೀಗಾಗಿ ಕೇಂದ್ರ ಮಂತ್ರಿಮಂಡಲ ಪ್ರಮುಖವಾಗಿ ವಿದೇಶಾಂಗ ವ್ಯವಹಾರ ಸಮಿತಿ, ರಾಜಕೀಯ ವ್ಯವಹಾರ ಸಮಿತಿ, ಜೊತೆಗೆ ಆರ್ಥಿಕ ವ್ಯವಹಾರ ಸಮಿತಿಗಳು ಬಹಳ ಸಹಾಯವಾಗುತ್ತವೆ ಕೇಂದ್ರ ಮಂತ್ರಿಮಂಡಲದಲ್ಲಿರುವ ಕ್ಯಾಬಿನೆಟ್ ವ್ಯವಸ್ಥೆಯಲ್ಲಿ. ಹೀಗಾಗಿ ಕೇಂದ್ರ ಮಂತ್ರಿಮಂಡಲ ಪಾತ್ರ ಅತ್ಯಂತ ವಿಸ್ಮರಣೆ ಆಗ್ತದೆ. ಹಾಗಾದರೆ ಕೇಂದ್ರ ಮಂತ್ರಿಮಂಡಲದ ಅಧಿಕಾರ ಮತ್ತು ಕಾರ್ಯಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ಸಿಂಪಲ್ ಆಗಿ 5 ಪಾಯಿಂಟ್ ಬರ್ತಾವೆ. 5 ಪಾಯಿಂಟನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಾವು ಹೋಗೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಕೇಂದ್ರ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಕೇಂದ್ರ ಮಂತ್ರಿಮಂಡಲದ ಅಧಿಕಾರ ಮತ್ತು ಕಾರ್ಯಗಳು. ಇಲ್ಲಿ ಮೊದಲನೇದಾಗಿ ಬರುವಂಥ ಅಧಿಕಾರ ಕಾರ್ಯ ಫಾರ್ಮುಲೇಷನ್ ಆಫ್ ಪಾಲಿಸಿ,
ಸರ್ಕಾರದ ನೀತಿ ರಚನೆ. ಸರ್ಕಾರದ ನೀತಿ ರಚನೆ, ಸರ್ಕಾರದ ನೀತಿ ಕಾರ್ಯಕ್ರಮಗಳನ್ನು ರೂಪಿಸುವುದು ಕ್ಯಾಬಿನೆಟ್ ವ್ಯವಸ್ಥೆಯ ಅಥವಾ ಕೇಂದ್ರ ಮಂತ್ರಿಮಂಡಲದ ಪರಮ ಕರ್ತವ್ಯವಾಗಿದೆ, ಆದ್ಯ ಕರ್ತವ್ಯವಾಗಿದೆ. ಸರ್ಕಾರದ ನೀತಿಗಳನ್ನು, ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ರೂಪಿಸುವುದು ಕ್ಯಾಬಿನೆಟ್ ವ್ಯವಸ್ಥೆಯ ಪ್ರಥಮ ಪ್ರಾಥಮಿಕ ಕಾರ್ಯವಾಗಿದೆ, ಕೇಂದ್ರ ಮಂತ್ರಿಮಂಡಲದ ಪ್ರಾಥಮಿಕ ಕಾರ್ಯವಾಗಿದೆ ವಿದ್ಯಾರ್ಥಿಗಳೇ. ಕ್ಯಾಬಿನೆಟ್ ನಿರ್ಧಾರಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರದ ಹೊರ ನೋಟವನ್ನು ಸೂಚಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾವ ಕ್ಯಾಬಿನೆಟ್ ಅಥವಾ ಕೇಂದ್ರ ಮಂತ್ರಿಮಂಡಲ. ಕ್ಯಾಬಿನೆಟ್ ಅಂಗೀಕಾರವಿಲ್ಲದೆ ಯಾವುದೇ ಮಂತ್ರಿಗಳು ಮಸೂದೆಯನ್ನು ಮಂಡನೆ ಮಾಡೋಕ್ಕೆ ಅವಕಾಶ ಇಲ್ಲ. ಏನೇ ಮಸೂದೆಗಳನ್ನು ಮಂಡನೆ ಮಾಡಲಿ, ಲೋಕಸಭೆಯಲ್ಲಿ ಮಾಡಲಿ, ರಾಜ್ಯಸಭೆಯಲ್ಲಿ ಮಾಡಲಿ, ಎಲ್ಲೇ ಮಾಡಲಿ, ಅದರ ಕ್ಯಾಬಿನೆಟ್ ಅಂಗೀಕಾರವಿಲ್ಲದೆ, ಕ್ಯಾಬಿನೆಟ್ ಸಲಹೆ ಸೂಚನೆ ಇಲ್ಲದೆ, ಕ್ಯಾಬಿನೆಟ್ ಮಾರ್ಗದರ್ಶನ ಇಲ್ಲದೆ, ಅಥವಾ ಕ್ಯಾಬಿನೆಟ್ ಅಂತ ಹೇಳ್ರಿ ಮಂತ್ರಿಮಂಡಲದ ಸಲಹೆ ಸೂಚನೆ ಇಲ್ಲದ ಯಾವುದೇ ಮಂತ್ರಿಗಳು ಮಸೂದೆಗಳನ್ನು ಮಂಡನೆ ಮಾಡೋಕ್ಕೆ ಅವಕಾಶ ಇಲ್ಲ. ಕೇಂದ್ರ ಮಂತ್ರಿಮಂಡಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಹೊರನೋಟವನ್ನು ಸೂಚಿಸಲು ಕೂಡ ಪ್ರಮುಖದ ಪಾತ್ರ ವಹಿಸ್ತದೆ. ಜೊತೆಗೆ ಸರ್ಕಾರದ ವಿಭಿನ್ನ ರೀತಿಯ ನೀತಿಗಳನ್ನು, ನಿಯಮಗಳನ್ನು, ಪಾತ್ರಗಳನ್ನು ರೂಪಿಸಲು ಕೂಡ ಪ್ರಮುಖವಾದ ಪಾತ್ರವನ್ನು ಕೇಂದ್ರ ಮಂತ್ರಿಮಂಡಲ ಮಾಡ್ತದೆ. ಹೀಗಾಗಿ ಕೇಂದ್ರ ಮಂತ್ರಿಮಂಡಲ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುವಲ್ಲಿ ಸಹಕಾರಿಯಾಗಿದೆ. ಸರ್ಕಾರದ ನೀತಿ ರಚನೆಯನ್ನು ರೂಪಿಸಲು ಕೂಡ ಪ್ರಮುಖವಾದ ಪಾತ್ರವನ್ನು ಕೇಂದ್ರ ಮಂತ್ರಿಮಂಡಲ ಮಾಡ್ತದೆ. ಮೊದಲನೇದಾಗಿ ಬರುವಂಥ ಪ್ರಮುಖ ಅಂಶ ಸರ್ಕಾರದ ನೀತಿ ರಚನೆ. ಅರ್ಥ ಆಯ್ತು ರೀ? ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಕೇಂದ್ರ ಮಂತ್ರಿಮಂಡಲದ ಅಧಿಕಾರ ಕಾರ್ಯವಾಗಿದೆ. ಅರ್ಥ ಆಯ್ತು ರೀ? ಇಷ್ಟು ನಾವು ಇದರ ಬಗ್ಗೆ ತಿಳ್ಕೊಬೋದು ಸಿಂಪಲಾಗಿ. ಇನ್ನು ನೆಕ್ಸ್ಟ್ ಎರಡನೇ ಪಾಯಿಂಟ್ ಕಡೆ ಹೋಗೋಣ. ಹಾಗೆಯೇ ಎರಡನೇದಾಗಿ ಬರುವಂಥ ಪ್ರಮುಖ ಇನ್ನೊಂದು ಕೇಂದ್ರ ಮಂತ್ರಿಮಂಡಲದ ಅಧಿಕಾರ ಕಾರ್ಯವಾದ ವಿದ್ಯಾರ್ಥಿಗಳೇ ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಮೇಲೆ ನಿಯಂತ್ರಣ. ಅಂದರೆ ಕಾರ್ಯಾಂಗದ ಮೇಲೆ ನಿಯಂತ್ರಣ ಅಂತಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಮುಖವಾಗಿ ಎರಡನೇದಾಗಿ ಬರುವಂಥ ಪ್ರಮುಖ ಅಂಶ ಸರ್ಕಾರದ ಭಾಗಗಳಾಗಿರುವಂಥ ಎಲ್ಲ ಮಂತ್ರಿಮಂಡಲ ಏನಪ್ಪ ಅಂದ್ರೆ ಕಾರ್ಯಾಂಗಕ್ಕೆ ಜವಾಬ್ದಾರಿಯಾಗಿರುತ್ತಾರೆ. ಅಂದರೆ ಕಾರ್ಯಾಂಗದ ಭಾಗವಾಗಿರುತ್ತಾರೆ. ಸರ್ಕಾರದ ಮಂತ್ರಿಮಂಡಲ ವರ್ಗ, ಸರ್ಕಾರದ ಎಲ್ಲ ಮಂತ್ರಿ ವರ್ಗದವರು ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಕಾರ್ಯಾಂಗದ ಭಾಗವಾಗಿರುತ್ತಾರೆ. ಕಾರ್ಯಾಂಗದ ಭಾಗವಾಗಿರುವುದರಿಂದ ಪ್ರತಿಯೊಬ್ಬ ಮಂತ್ರಿ ಏನಪ್ಪ ಅಂದ್ರೆ ತಮ್ಮ ಇಲಾಖೆ, ತಮ್ಮ ಮಂತ್ರಾಲಯದ ಏನಪ್ಪ ಅಂದ್ರೆ ಮುಖ್ಯಸ್ಥರಾಗಿರ್ತಾರೆ. ತಮ್ಮ ಮಂತ್ರಾಲಯದ ತಮ್ಮ ಇಲಾಖೆಯ ಮುಖ್ಯಸ್ಥರಾಗಿದ್ದುಕೊಂಡು ತಮ್ಮ ಇಲಾಖೆಯ ಏಳಿಗೆಗೆ ಹಿತಾಸಕ್ತಿಯನ್ನು ಬಯಸುವಂಥ ಕೆಲಸ ಕಾರ್ಯವನ್ನು ಅವರು ಮಾಡಬೇಕಾಗುತ್ತದೆ. ತಮ್ಮ ಇಲಾಖೆಯವರು ಆಗು ಹೋಗುಗಳಿಗೆ ಅವರೇ ಜವಾಬ್ದಾರಿಯಾಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಮಂತ್ರಿ ಏನಪ್ಪ ಅಂದ್ರೆ ಕಾರ್ಯಾಂಗಕ್ಕೆ ಜವಾಬ್ದಾರಿ ಆಗಿರುವುದರಿಂದ, ಕಾರ್ಯಾಂಗಕ್ಕೆ ಸೇರಿರುವುದರಿಂದ, ಕಾರ್ಯಾಂಗದ ಭಾಗವಾಗಿರುವುದರಿಂದ ಪ್ರತಿಯೊಬ್ಬ ಮಂತ್ರಿಗೆ, ಪ್ರತಿಯೊಬ್ಬ ಸಚಿವ ಸಂಪುಟ ವರ್ಗದವರಿಗೆ ಏನಪ್ಪ ಅಂದ್ರೆ ಒಂದೊಂದು ರೀತಿ ಇಲಾಖೆಗಳನ್ನು ಹಂಚಿಕೊಂಡಿರ್ತಾರೆ. ಆ ಇಲಾಖೆವಾರು ಏನಪ್ಪ ಅಂದ್ರೆ ಅವರ ತಮ್ಮ ಕೆಲಸ ಕಾರ್ಯವನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ. ಆ ಇಲಾಖೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಅವರೇ ಜವಾಬ್ದಾರಿಯಾಗಿರ್ತಾರೆ. ಸರ್ಕಾರದ ಪ್ರಮುಖವಾಗಿ ಆಗು ಹೋಗುಗಳಿಗೆ ಮಂತ್ರಾಲಯ ಅಂದ್ರೆ ಇಲಾಖೆವಾರು ಆಗು ಹೋಗುಗಳಿಗೆ ಎಲ್ಲ ಸಂಪೂರ್ಣವಾದ ಜವಾಬ್ದಾರಿ ಆ ಮಂತ್ರಿಗಳೇ ಆಗಿರ್ತಾರೆ. ಹೀಗಾಗಿ ಆ ಎಲ್ಲ ಮಂತ್ರಿವರ್ಗ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಕಾರ್ಯಾಂಗದ ಭಾಗವಾಗಿರೋದ್ರಿಂದ ಕಾರ್ಯಾಂಗದ ಮೇಲೆ ನಿಯಂತ್ರಣ ಇರುವಂಥ ಕೆಲಸ ಕಾರ್ಯವನ್ನು ಕೂಡ ಅವ್ರು ಮಾಡಿರ್ತಾರೆ. ತಮ್ಮ ಇಲಾಖೆಯವರು ತಮ್ಮ ಕೆಲಸ ಕಾರ್ಯವನ್ನು ಅವ್ರು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತದೆ. ತಮ್ಮ ಇಲಾಖೆಯಲ್ಲಿ ಏನಾದರೂ ಸಮಸ್ಯೆಗಳು, ಏನಾದರೂ ತೊಂದರೆಗಳು ಆದರೂ ಕೂಡ ಅವುಗಳನ್ನು ನಿಭಾಯಿಸಿಕೊಂಡು ವ್ಯವಸ್ಥಿತವಾಗಿ ಏನಪ್ಪ ಅಂದ್ರೆ ಮಂತ್ರಾಲಯದ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಮಂತ್ರಾಲಯದ ಆಗು ಹೋಗುಗಳಿಗೆ ಸಂಪೂರ್ಣವಾಗಿ ಮಂತ್ರಿ ವರ್ಗವೇ ಜವಾಬ್ದಾರಿಯಾಗಿರ್ತದೆ. ಹೀಗಾಗಿ ಕಾರ್ಯಾಂಗದ ಮೇಲೆ ನಿಯಂತ್ರಣ ಕೂಡ ಇನ್ನೊಂದು ಮಂತ್ರಿಮಂಡಲದ ಅಧಿಕಾರ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ನಂಬರ್ 3 ಕಂಟ್ರೋಲ್ ಓವರ್ ದಿ ಫೈನಾನ್ಸ್, ಹಣಕಾಸಿನ ಮೇಲೆ ನಿಯಂತ್ರಣ. ಹಣಕಾಸಿನ ಮೇಲೆ ನಿಯಂತ್ರಣ ಅಂದರೆ ರಾಷ್ಟ್ರದ ವರಮಾನ ಹಾಗೂ ವೆಚ್ಚಕ್ಕೆ ಕ್ಯಾಬಿನೆಟ್ ಜವಾಬ್ದಾರಿಯಾಗಿದ್ದು ರಾಷ್ಟ್ರದ ಮುಂಗಡ ಪತ್ರವನ್ನು ತಯಾರಿಸುವ ಜವಾಬ್ದಾರಿ ಹಣಕಾಸು ಮಂತ್ರಿಗಿರ್ತದೆ, ಹಣಕಾಸು ಸಚಿವರಿಗಿರ್ತದೆ. ಹಣಕಾಸು ಮಂತ್ರಿ ಏನಪ್ಪ ಅಂದ್ರೆ ರಾಷ್ಟ್ರದ ವರಮಾನ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಮುಂಗಡ ಪತ್ರವನ್ನು ತಯಾರಿಸುವಂಥ ಕೆಲಸ ಕಾರ್ಯವನ್ನು ಹಣಕಾಸು ಸಚಿವರಿಗಿರ್ತದೆ. ಹಣಕಾಸು ಸಚಿವರ ಜೊತೆಗೆ ಪ್ರಧಾನಮಂತ್ರಿ ಕೂಡ ಇರ್ತಾರೆ. ಕೇವಲ ಹಣಕಾಸು ಸಚಿವರು ಅಷ್ಟೇ ಇರುವುದಿಲ್ಲ, ಹಣಕಾಸು ಸಚಿವರ ಜೊತೆಗೆ ಪ್ರಧಾನಮಂತ್ರಿಯ ಪಾತ್ರ ಕೂಡ ಅತ್ಯಂತ ವಿಸ್ತಾರವಾಗಿದೆ. ಪ್ರಧಾನಮಂತ್ರಿ ಕೂಡ ಹಣಕಾಸು ಸಚಿವರ ಜೊತೆಗೆ ಅವರು ಕೂಡ ಇದ್ದುಕೊಂಡು ಆಯವ್ಯಯ ಪತ್ರವನ್ನು ಪ್ರಸ್ತಾಪ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಪ್ರಧಾನಮಂತ್ರಿ ಮತ್ತು ಜೊತೆಗೆ ಹಣಕಾಸಿನ ಸಚಿವರು ಅಥವಾ ಹಣಕಾಸಿನ ಮಂತ್ರಿಗಳು. ಅಂದರೆ
ಪ್ರತಿ ವರ್ಷ ಏನಪ್ಪ ಅಂದ್ರೆ ಆಯವ್ಯಯ ಪತ್ರವನ್ನು ಮಂಡನೆ ಮಾಡಬೇಕಾಗ್ತೈತಿ, ಬಜೆಟನ್ನು ಮಂಡನೆ ಮಾಡಬೇಕಾಗೈತಿ. ಎಷ್ಟು ಖರ್ಚಾಯ್ತು, ಎಷ್ಟು ವೆಚ್ಚ ಆಯ್ತು, ಯಾವ ರೀತಿ ಯೋಜನೆಗಳನ್ನ ಜಾರಿಗೆ ತಂದೆವು, ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡು, ಯಾವ ಇಲಾಖೆಗೆ ಎಷ್ಟು ಖರ್ಚು ಮಾಡಿದೆವು, ಯಾವ ಇಲಾಖೆಗೆ ಯಾವ ಇಲಾಖೆಗೆ ಹೆಚ್ಚು ಖರ್ಚಾಯ್ತು, ಯಾವ ಇಲಾಖೆಗೆ ಹೆಚ್ಚು ಕಡಿಮೆ ಖರ್ಚಾಯ್ತು, ಹೀಗೆ ಸಂಪೂರ್ಣ ಏನಪ್ಪ ಖರ್ಚು ವೆಚ್ಚಗಳ ಲೆಕ್ಕಪತ್ರವನ್ನು ಆಯವ್ಯಯ ಪತ್ರವನ್ನು ಮಂಡನೆ ಮಾಡುವಂಥ ಕೆಲಸ ಕಾರ್ಯವನ್ನು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಯಾರಿಗೆ ಇರ್ತೈತಪ್ಪ ಅಂತಂದ್ರೆ ಹಣಕಾಸು ಸಚಿವರಿಗೆ ಇರ್ತದೆ. ಹಣಕಾಸು ಸಚಿವರ ಜೊತೆಗೆ ಯಾರು ಇರ್ತಾರಪ್ಪ ಅಂದ್ರೆ ಪ್ರಧಾನಮಂತ್ರಿ ಇರ್ತಾರೆ. ಹೀಗಾಗಿ ಪ್ರಧಾನಮಂತ್ರಿ ಮತ್ತು ಹಣಕಾಸು ಸಚಿವರು ಕೂಡಿಕೊಂಡು ಒಂದು ಆಯವ್ಯಯ ಪತ್ರವನ್ನು ಮಂಡನೆ ಮಾಡುವಂಥ ಪ್ರಸ್ತಾಪಗಳನ್ನು ತಯಾರಿಸುವುದು ಕೂಡ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಹೀಗಾಗಿ ಹಣಕಾಸಿನ ಮೇಲೆ ನಿಯಂತ್ರಣ ಹೇರುವಂಥ ಕೆಲಸ ಕಾರ್ಯ ಕೂಡ ಕೇಂದ್ರ ಮಂತ್ರಿಮಂಡಲಕ್ಕೆ ಇರ್ತದೆ. ವ್ಯವಸ್ಥಿತವಾಗಿ ಆಯವ್ಯಯ ಪತ್ರದ ಮಂಡನೆಯನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಹಣಕಾಸು ಸಚಿವರು ಮತ್ತು ಪ್ರಧಾನಮಂತ್ರಿ ಜೊತೆಗೆ ಇನ್ನುಳಿದ ಮಂತ್ರಿಮಂಡಲ ಕೂಡ ಸಹಕಾರಿ ಆಗಿದ್ದಾರೆ. ಅತ್ಯಂತ ಸಹಕಾರ ಕೂಡ ಅತ್ಯಂತ ಅವಶ್ಯಕತೆ. ಹೀಗಾಗಿ ಹಣಕಾಸು ಮೇಲೆ ಕೂಡ ನಿಯಂತ್ರಣ ಹೇರುವಂಥ ಕೆಲಸ ಕಾರ್ಯವನ್ನು ಕೇಂದ್ರದಲ್ಲಿ ಕೇಂದ್ರ ಮಂತ್ರಿಮಂಡಲ ಮಾಡ್ತದೆ. ಜೊತೆಗೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ಆಯವ್ಯಯ ಪತ್ರವನ್ನು ಮಂಡನೆ ಮಾಡಬೇಕಾಗ್ತೈತಿ. ಆ ಆಯವ್ಯಯ ಪತ್ರವನ್ನು ಮಂಡನೆ ಮಾಡುವಂಥ ಜವಾಬ್ದಾರಿ ಕೂಡ ಹಣಕಾಸು ಸಚಿವರಿಗೆ ಮತ್ತು ಪ್ರಧಾನಮಂತ್ರಿ ಜೊತೆಗೆ ಪ್ರಧಾನಮಂತ್ರಿ ಮಾಡುವಂಥ ಮಂತ್ರಿಮಂಡಲ ವರ್ಗದ ಎಲ್ಲ ಸಲಹೆ ಸೂಚನೆಗಳು ಆಧರಿಸಿ ಇಲ್ಲಿ ಪ್ರಮುಖವಾಗಿ ಆಯವ್ಯಯ ಪತ್ರವನ್ನು ಮಂಡನೆ ಮಾಡುವಂಥ ಕೆಲಸ ಕಾರ್ಯವು ಆಗುತ್ತದೆ ಕೇಂದ್ರ ಮಂತ್ರಿಮಂಡಲದ ಕೇಂದ್ರ ಸರ್ಕಾರದಲ್ಲಿ. ಅರ್ಥ ಆಯ್ತು ರೀ. ಹೀಗಾಗಿ ಕೇಂದ್ರ ಮಂತ್ರಿಮಂಡಲದಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಕಾರ್ಯ ಹಣಕಾಸಿನ ಮೇಲೆ ನಿಯಂತ್ರಣ, ಅಂದರೆ ಮುಂಗಡ ಪತ್ರವನ್ನು ತಯಾರಿಸುವಲ್ಲಿ ಅವುಗಳನ್ನು ಪ್ರಸ್ತಾಪ ಮಾಡುವಂಥ ಕೆಲಸ ಕಾರ್ಯ ಕೂಡ ಇದು ಮಾಡ್ತದೆ. ಹೀಗಾಗಿ ಹಣಕಾಸಿನ ಮೇಲೆ ನಿಯಂತ್ರಣ ಹೇರುವಂಥ ಕೆಲಸ ಕಾರ್ಯ ಕೂಡ ಕೇಂದ್ರ ಮಂತ್ರಿಮಂಡಲಕ್ಕೆ ಇರುತ್ತದೆ. ಇದು ಕೂಡ ಇನ್ನೊಂದು ಪ್ರಮುಖ ಅಧಿಕಾರ ಕಾರ್ಯ ಅಂತ ನಾವು ಭಾವಿಸಬೇಕಾಗುತ್ತದೆ. ನಂಬರ್ 4 ಕೋಆರ್ಡಿನೇಷನ್, ಹೊಂದಾಣಿಕೆ. ಕೇಂದ್ರ ಮಂತ್ರಿಮಂಡಲದಲ್ಲಿ ಸರ್ಕಾರದ ವಿವಿಧ ಮಂತ್ರಾಲಯಗಳಲ್ಲಿ ಅಂದರೆ ಸರ್ಕಾರದ ವಿವಿಧ ರೀತಿಯ ಇಲಾಖೆಗಳಲ್ಲಿ ಅಥವಾ ವಿಭಾಗಗಳ ನಡುವೆ ಒಂದು ಒಳ್ಳೆಯ ಹೊಂದಾಣಿಕೆ, ಒಂದು ಒಳ್ಳೆಯ ಸಹಕಾರ, ಒಂದು ಒಳ್ಳೆಯ ಬಾಂಧವ್ಯ, ಒಂದು ಒಳ್ಳೆಯ ಸಹಾನುಭೂತಿ ಏನಪ್ಪ ಬೇಕೇ ಬೇಕು. ಅಂದರೆ ಕೇಂದ್ರ ಮಂತ್ರಿಮಂಡಲದಲ್ಲಿ ಒಂದು ಹೊಂದಾಣಿಕೆ ಮನೋಭಾವನೆಯನ್ನು ಬಿತ್ತರಿಸುವಂಥ ಕೆಲಸ ಕಾರ್ಯವನ್ನು ಪ್ರಧಾನಮಂತ್ರಿ ಪಾತ್ರ ಅತ್ಯಂತ ವಿಸ್ತಾರವಾಗಿದೆ. ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಇನ್ನುಳಿದ ಎಲ್ಲ ಮಂತ್ರಿಮಂಡಲದ ನಡುವೆ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಇರಬೇಕಾಗ್ತದೆ, ಬಾಂಧವ್ಯ ಇರಬೇಕಾಗ್ತದೆ, ಹೊಂದಾಣಿಕೆ ಇರಬೇಕಾಗಿದೆ. ಹೊಂದಾಣಿಕೆ ಇಲ್ಲದ ಯಾವುದೇ ಸರ್ಕಾರ ಯಶಸ್ವಿಯಾಗಿ ಆಡಳಿತ ನಡೆಸೋಕ ಸಾಧ್ಯ ಇಲ್ಲ. ಹೀಗಾಗಿ ಹೊಂದಾಣಿಕೆ ಆ ಕೇಂದ್ರ ಮಂತ್ರಿಮಂಡಲದ ಇನ್ನುಳಿದ ಸಚಿವ ಸಂಪುಟದ ನಡುವೆ ಮಂತ್ರಿವರ್ಗದ ನಡುವೆ ಒಂದು ಹೊಂದಾಣಿಕೆ ಮನೋಭಾವನೆಯನ್ನು ಮೂಡಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಪ್ರಧಾನಮಂತ್ರಿ ಮಾಡ್ತಾರೆ. ಜೊತೆಗೆ ಕ್ಯಾಬಿನೆಟ್ನ ಮತ್ತೊಂದು ಮುಖ್ಯ ಕಾರ್ಯವಾಗಿದೆ ಹೊಂದಾಣಿಕೆ. ಇಲ್ಲಿ ಒಂದು ಮಂತ್ರಾಲಯದ ಕ್ರಿಯೆಯು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮತ್ತೊಂದು ಮಂತ್ರಾಲಯದ ಕಾರ್ಯನಿರ್ವಹಣೆಯ ಮೇಲಿನ ಹೊಂದಾಣಿಕೆ ಅತ್ಯಂತ ಅವಶ್ಯಕವಾಗಿದೆ. ಅಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏನೋ ಮಂತ್ರಾಲಯಗಳದಾವ, ಏನೋ ವಿಭಾಗಗಳದಾವಲ್ಲ, ಏನೋ ಇಲಾಖೆಗಳದಾವಲ್ಲ, ಅವು ಪರಸ್ಪರ ಏನಪ್ಪ ಅಂದ್ರೆ ಒಂದಕ್ಕೊಂದು ಏನಪ್ಪ ಅಂದ್ರೆ ಅವಿನಾಭಾವ ಸಂಬಂಧ ಹೊಂದಿಕೊಂಡು ಹೊಂದಾಣಿಕೆ ಮನೋಭಾವನೆಯಿಂದ ಒಂದು ಸರ್ಕಾರದ ಏಳಿಗೆ, ಸರ್ಕಾರದ ಹಿತಾಸಕ್ತಿ, ಸರ್ಕಾರದ ಯಶಸ್ವಿಯಲ್ಲಿ ಮಂತ್ರಿಮಂಡಲದ ಪಾತ್ರ ಅತ್ಯಂತ ವಿಸ್ಮರಣೆ ಆಗಿದೆ, ಮಂತ್ರಿವರ್ಗದ ಪಾತ್ರ ಅತ್ಯಂತ ವಿಸ್ಮರಣೆ ಆಗಿದೆ. ಅರ್ಥ ಆಯ್ತು ರೀ. ಹೀಗಾಗಿ ಹೊಂದಾಣಿಕೆ ಇಲ್ಲದೇ ಇದ್ದರೆ ಯಾವುದೇ ಸರ್ಕಾರ, ಯಾವುದೇ ಮಂತ್ರಿವರ್ಗ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ಏನಪ್ಪ ಅಂದ್ರೆ ಆಡಳಿತ ನಡೆಸೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಹೊಂದಾಣಿಕೆ ಕೂಡ ಮಂತ್ರಿಮಂಡಲ ಅಥವಾ ಮಂತ್ರಿವರ್ಗದ ಅತ್ಯಂತ ಪ್ರಮುಖವಾದ ಅಧಿಕಾರ ಕಾರ್ಯ ಆಗಿದೆ ಎಂದು ನಾವು ಭಾವಿಸಬೇಕಾಗುತ್ತದೆ. ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯ ಒಳಗೊಂಡಂಥ ಇನ್ನುಳಿದ ಮಂತ್ರಿಮಂಡಲ ನಡುವೆ ಅಥವಾ ಇನ್ನುಳಿದ ಮಂತ್ರಿಮಂಡಲದ ವಿಭಿನ್ನ ರೀತಿಯ ಇಲಾಖೆಗಳ ನಡುವೆ ಅಥವಾ ಮಂತ್ರಾಲಯಗಳ ನಡುವೆ ಪರಸ್ಪರ ಸಹಕಾರ, ಅನ್ಯೋನ್ಯತೆ, ಹೊಂದಾಣಿಕೆ ಮನೋಭಾವನೆ ಇದ್ದಾಗ ಮಾತ್ರ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಏನಪ್ಪ ಯಾವುದೇ ರೀತಿ ತೀರ್ಮಾನಗಳನ್ನು ಕೈಗೊಳ್ಳೋಕ್ಕೆ ಇಲ್ಲದ್ರೆ ಸಾಧ್ಯ ಇಲ್ಲ. ಕೇಂದ್ರ ಮಂತ್ರಿಮಂಡಲದಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಅಧಿಕಾರ ಕಾರ್ಯ ಹೊಂದಾಣಿಕೆ ಬಹಳ ಮಹತ್ವದ ಕೇಂದ್ರ ಮಂತ್ರಿ ಮಂಡಲದಲ್ಲಿ. ಹೊಂದಾಣಿಕೆ ಇಲ್ಲದೇ ಇದ್ದರೆ ಕೇಂದ್ರ ಮಂತ್ರಿಮಂಡಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಹೊಂದಾಣಿಕೆ ಕೂಡ ಇನ್ನೊಂದು ಪ್ರಮುಖ ಕೇಂದ್ರ ಮಂತ್ರಿಮಂಡಲದ ಅಧಿಕಾರ ಕಾರ್ಯ ಆಗೈತೆ ಎಂದು ನಾವು ಭಾವಿಸಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ಪಾಯಿಂಟ್, ಕಂಟ್ರೋಲ್ ಓವರ್ ಅಪಾಯಿಂಟ್ಮೆಂಟ್ಸ್. ಕಂಟ್ರೋಲ್ ಓವರ್ ಅಪಾಯಿಂಟ್ಮೆಂಟ್ಸ್ ನೇಮಕಾತಿಯ ಮೇಲೆ ನಿಯಂತ್ರಣ. ಕಂಟ್ರೋಲ್ ಓವರ್ ಅಪಾಯಿಂಟ್ಮೆಂಟ್ಸ್ ನೇಮಕಾತಿಯ ಮೇಲೆ ನಿಯಂತ್ರಣ. ಸಾಮಾನ್ಯವಾಗಿ ನೇಮಕಾತಿಗಳು ಮಂತ್ರಿಮಂಡಲದ ಮುಂದೆ ಚರ್ಚೆಗೆ ಬರುವುದಿಲ್ಲ. ಆದರೆ ಪ್ರಮುಖ ನೇಮಕಗಳಾದ ರಾಜ್ಯಪಾಲರು, ಚುನಾವಣಾ ಅಧಿಕಾರಿಗಳು, ಸೇವಾ ಮುಖ್ಯಸ್ಥರು, ಪ್ರಮುಖ ರಾಷ್ಟ್ರದ ಬರುವಂಥ ರಾಷ್ಟ್ರೀಯ ಚುನಾವಣಾ ಆಯೋಗದ ಮುಖ್ಯಸ್ಥರಾಗ್ಬೋದು, ವಿಭಿನ್ನ ರೀತಿಯ ಸೇವೆಗಳ ಮುಖ್ಯಸ್ಥರಾಗ್ಬೋದು, ಚುನಾವಣಾ ಅಧಿಕಾರಿಗಳಾಗ್ಬೋದು, ರಾಜ್ಯಪಾಲರಾಗ್ಬೋದು, ಇವರೆಲ್ಲ ಸೇವಾ ಮುಂತಾದವರನ್ನು ಸಾರ್ವಜನಿಕರಿಗೆ ತಿಳಿಯುವ ಮುಂಚೆವೇ ಕ್ಯಾಬಿನೆಟ್ ಗಮನಕ್ಕೆ ತರಲಾಗುವುದು. ಅಂದರೆ ಸಾರ್ವಜನಿಕರ ಗಮನಕ್ಕೆ ಬರೋಕ್ಕಿಂತ ಪೂರ್ವದಲ್ಲೇ ಕ್ಯಾಬಿನೆಟ್ ಗಮನಕ್ಕೆ ತರಲಾಗ್ತೈತೆ. ಅದು ಕ್ಯಾಬಿನೆಟ್ ಹೇಳ್ರಿ ಮಂತ್ರಿಮಂಡಲದ ಗಮನಕ್ಕೆ ತರಲಾಗ್ತದೆ ಅಂತಂದರೆ ಪ್ರಮುಖ ನೇಮಕಾತಿಗಳನ್ನ ನೇಮಕ ಮಾಡುವಂಥ ಜವಾಬ್ದಾರಿ ಕೂಡ ಕೇಂದ್ರ ಮಂತ್ರಿಮಂಡಲಕ್ಕೆ ಇರ್ತೈತೆ. ಪ್ರಮುಖ ಚುನಾವಣಾಧಿಕಾರಿಗಳಾಗ್ಬೋದು, ಪ್ರಮುಖ ಸೇವಾ ಮುಖ್ಯಸ್ಥರಾಗ್ಬೋದು, ಪ್ರಮುಖ ಏನಪ್ಪ ಅಂತಂದ್ರೆ ನ್ಯಾಯಾಧೀಶರಾಗ್ಬೋದು, ಪ್ರಮುಖ ರಾಜ್ಯಪಾಲರಾಗ್ಬೋದು,
ಜೊತೆಗೆ ಪ್ರಮುಖ ಇನ್ನುಳಿದ ಉನ್ನತ ಹುದ್ದೆಗಳ ನೇಮಕಾತಿ ಆಗ್ಬೋದು. ಇವೆಲ್ಲ ಏನಪ್ಪ ಸಾರ್ವಜನಿಕರ ಗಮನಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಕ್ಯಾಬಿನೆಟ್ ಗಮನಕ್ಕೆ ತರಲಾಗ್ತೈತಿ. ಕ್ಯಾಬಿನೆಟ್ ಗಮನಕ್ಕೆ ಅಂದ್ರೆ ಮಂತ್ರಿ ಮಂಡಲದ ಗಮನಕ್ಕೆ ತರಲಾಗ್ತೈತಿ. ಆ ನೇಮಕಾತಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ನೇಮಕಾತಿ ಮೇಲೆ ನಿಯಂತ್ರಣ ಹೇರುವಂಥ ಕೆಲಸ ಕಾರ್ಯ ಕೂಡ ಮಂತ್ರಿ ಮಂಡಲ ವರ್ಗಕ್ಕೆ ಇರುತ್ತದೆ. ಸಾಮಾನ್ಯವಾಗಿ ಏನಪ್ಪ ಅಂದರೆ ನೇಮಕಾತಿಗಳು ಮಂತ್ರಿಮಂಡಲದ ಮುಂದೆ ಚರ್ಚೆಗೆ ಬರುವುದಿಲ್ಲ. ಆದರೂ ಕೂಡ ಕೆಲವೊಂದು ಪ್ರಮುಖ ನೇಮಕಗಳಾದಂಥ ರಾಜ್ಯಪಾಲರು, ಚುನಾವಣಾ ಅಧಿಕಾರಿಗಳು, ಇನ್ನುಳಿದ ಸೇವಾ ಮುಖ್ಯಸ್ಥರು, ಇನ್ನುಳಿದ ಪ್ರಮುಖ ವಿಭಿನ್ನ ರೀತಿಯ ಉನ್ನತ ಹುದ್ದೆಯ ಮುಖ್ಯಸ್ಥರನ್ನು ನೇಮಕ ಮಾಡಬೇಕಾದರೆ ಸಾರ್ವಜನಿಕರ ಗಮನಕ್ಕೆ ತರುವುದಕ್ಕಿಂತ ಪೂರ್ವದಲ್ಲಿ ಕ್ಯಾಬಿನೆಟ್ನ ಗಮನಕ್ಕೆ ತರಲಾಗುವುದು. ಅಂದರೆ ಕ್ಯಾಬಿನೆಟ್ನ ಎಲ್ಲ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿನ ಒಳಗೊಂಡಂಥ ಮಂತ್ರಿ ಮಂಡಲ ಸುದ್ದಿ ಬಗ್ಗೆ ಚರ್ಚೆ ಮಾಡಿ ಯಾರನ್ನು ನೇಮಕ ಮಾಡಬೇಕು, ಯಾವ ವ್ಯಕ್ತಿಯನ್ನು ನೇಮಕ ಮಾಡಿದರೆ ಅತ್ಯುತ್ತಮ ಆಗ್ತೈತಿ ಅನ್ನೋದನ್ನು ಸುದ್ದಿ ಬಗ್ಗೆ ಚರ್ಚೆ ಆಗ್ತೈತಿ. ಆ ಚರ್ಚೆ ಆಧಾರದ ಮೇಲೆ ಪ್ರಧಾನಮಂತ್ರಿ ಅಂತವ್ರು ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರಿಗೆ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಸೂಚನೆ ಕೊಡ್ತಾರೆ. ಆ ಆಧಾರದ ಮೇಲೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರು ಪ್ರಮುಖ ನಾಯಕರನ್ನು ಪ್ರಮುಖ ಅತ್ಯುನ್ನತ ಹುದ್ದೆಗಳನ್ನು ನೇಮಕ ಮಾಡುವಂಥ ಕೆಲಸ ಕಾರ್ಯವನ್ನು ಪ್ರಧಾನಮಂತ್ರಿಯ ಸಲಹೆ, ಸೂಚನೆ, ಮಾರ್ಗದರ್ಶನದ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಹೀಗಾಗಿ ನೇಮಕಾತಿಯ ಮೇಲೆ ನಿಯಂತ್ರಣ ಹೇರುವಂಥ ಕೆಲಸ ಕಾರ್ಯ ಕೂಡ ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿ ಮಂಡಲ ವರ್ಗಕ್ಕೆ ಇರ್ತದೆ. ಅರ್ಥ ಆಯ್ತು ರೀ. ಯಾವುದೇ ಅತ್ಯುನ್ನತ ಉನ್ನತ ಹುದ್ದೆಗಳನ್ನು ಮಾಡಬೇಕಾದ್ರೆ, ಯಾವುದೇ ಪ್ರಮುಖ ನಾಯಕರನ್ನು ಪ್ರಮುಖ ಅಧಿಕಾರಿಗಳನ್ನ ನೇಮಕ ಮಾಡಬೇಕಾದ್ರೆ ಕೇಂದ್ರ ಮಂತ್ರಿ ಮಂಡಲ ಮತ್ತು ಕೇಂದ್ರ ಮಂತ್ರಿ ಮಂಡಲದಲ್ಲಿರುವಂಥ ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಇನ್ನುಳಿದ ಮಂತ್ರಿ ಮಂಡಲದ ಸಲಹೆಯ ಸೂಚನೆಗಳ ಆಧಾರದ ಮೇಲೆ ಅವ್ರು ಯಾವಾಗ ಬೇಕಾದರೂ ಕೂಡ ಆ ನೇಮಕಾತಿ ಮೇಲೆ ನಿಯಂತ್ರಣ ಹೇರಬಹುದು. ಬೇಡ ಅಂದರೆ ಮಾತ್ರ ಬೇರೆಯವ್ರನ್ನ ಕೂಡ ನೇಮಕ ಮಾಡಬಹುದು. ಅಂದರೆ ಕೇಂದ್ರ ಮಂತ್ರಿ ಮಂಡಲಕ್ಕೆ ಇದು ಕೂಡ ಅಧಿಕಾರ ಇರ್ತೈತಿ. ಪ್ರಮುಖ ಹುದ್ದೆಗಳನ್ನ, ಪ್ರಮುಖ ನಾಯಕರನ್ನು, ಪ್ರಮುಖ ಚುನಾವಣಾ ಅಧಿಕಾರಿಗಳನ್ನ, ಪ್ರಮುಖ ವಿಜಿಲೆನ್ಸ್ ಕಮಿಷನರ್ನ, ಹೀಗೆ ಹಲವಾರು ರೀತಿಯ ಪ್ರಮುಖ ಅತ್ಯುನ್ನತ ಉನ್ನತ ಹುದ್ದೆಗಳ ಅಧಿಕಾರಿಗಳನ್ನ ನೇಮಕ ಮಾಡುವಲ್ಲಿ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿನ ಒಳಗೊಂಡಂಥ ಮಂತ್ರಿ ಮಂಡಲದ ಸಲಹೆಯ ಸೂಚನೆ ಕೂಡ ಅತ್ಯಂತ ವಿಸ್ತರಣೆ ಆಗಿದೆ. ಜೊತೆಗೆ ಕೇಂದ್ರ ಮಂತ್ರಿ ಮಂಡಲ ಆ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಅವರ ಮೇಲೆ ನಿಯಂತ್ರಣ ಹೇರುವಂಥ ಕೆಲಸ ಕಾರ್ಯ ಕೂಡ ಇರ್ತದೆ. ಹೀಗಾಗಿ ನೇಮಕಾತಿಯ ಮೇಲೆ ನಿಯಂತ್ರಣ ಕೂಡ ಇನ್ನೊಂದು ಕೇಂದ್ರ ಮಂತ್ರಿ ಮಂಡಲ ಮಾಡುವಂಥ ಪ್ರಮುಖ ಅಧಿಕಾರ ಕಾರ್ಯ ಆಗಿತ್ತು ನಾವು ಭಾವಿಸಬೇಕಾಗುತ್ತದೆ. ಇಷ್ಟು ನಾವು ಪ್ರಮುಖ ವಿದ್ಯಾರ್ಥಿಗಳೇ ಕೇಂದ್ರ ಮಂತ್ರಿ ಮಂಡಲದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಬೋದು. ಅರ್ಥ ಆಯ್ತು ರೀ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವ ಐತಿ. ಇಲ್ಲಿ ಇದನ್ನು ಶಾರ್ಟ್ ನೋಟ್ಸ್ ಕೇಳ್ಬೋದು. ಈಗ ಹೇಳ್ತೇನೆ, BA ತೃತೀಯ ಸೆಮಿಸ್ಟರ್ದ ವಿದ್ಯಾರ್ಥಿಗಳಿಗೆ ಇದು 8 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಇದು 5 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ಅರ್ಥ ಆಯ್ತು ರೀ. ಎಕ್ಸ್ಪ್ಲೈನ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೇಂದ್ರ ಮಂತ್ರಿಮಂಡಲದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತೇಳಿ PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ 5 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ. BA ತೃತೀಯ ಸೆಮಿಸ್ಟರ್ದ ವಿದ್ಯಾರ್ಥಿಗಳಿಗೆ ಇದು ಶಾರ್ಟ್ ನೋಟ್ಸ್ 8 ಅಂಕ ದೃಷ್ಟಿಯಿಂದ ಕ್ವಶನ್ ಕೇಳಬಹುದು. ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಅರ್ಥ ಆಯ್ತು ರೀ. ಎಕ್ಸಾಮ್ ದೃಷ್ಟಿಯಿಂದ ಇದು ಕೂಡ ಭಾಳ ಮಹತ್ವ ಐತಿ. ಶಾರ್ಟ್ ನೋಟ್ ದೃಷ್ಟಿಯಿಂದ ಇದು ಕೂಡ ಭಾಳ ಮಹತ್ವ ಐತಿ. ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಅರ್ಥ ಆಯ್ತು ರೀ. ಇಷ್ಟು ನಾವು ಕೇಂದ್ರ ಮಂತ್ರಿ ಮಂಡಲದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಬೋದು ಸಿಂಪಲ್ ಆಗಿ. ಅರ್ಥ ಆಯ್ತು ರೀ. ಇಲ್ಲಿಗೆ ಪ್ರಮುಖವಾಗಿ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿನ ಒಳಗೊಂಡಂಥ ಮಂತ್ರಿ ಮಂಡಲ ವರ್ಗದ ಪರಿಕಲ್ಪನೆ ಮುಕ್ತಾಯ ಆಗ್ತದೆ. ಇದನ್ನು ನೀವು ಎಕ್ಸಾಮ್ ದೃಷ್ಟಿಯಿಂದ ಸರಿಯಾಗಿ ನೋಡ್ಕೊಡ್ರಿ. ಅಗದಿ ಮಹತ್ವ ಐತಿ. ಇಷ್ಟ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಮಂತ್ರಿ ಮಂಡಲದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೋಬಹುದು. ಅರ್ಥ ಆಯ್ತು ರೀ. ಇನ್ನು ಇದರ ಮುಂದಿನ ಪರಿಕಲ್ಪನೆಯನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.